ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಬಂಗುಡೆ ಮೀನಿನ ಪುಳಿ ಮುಂಚಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮಸಾಲೆ ರೆಡಿ ಮಾಡಬೇಕು. ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಕೊತ್ತಂಬರಿ, ಶುಂಠಿ ಹಾಗೂ ಸ್ವಲ್ಪ ಹುಳಿ ನೀರು. ಕಾಯಿ ಹಾಕಲಿಕ್ಕಿಲ್ಲ. ಹಾಗೆ ಚೆನ್ನಾಗಿ ಅದನ್ನು ಅರೆದು ಅಥವಾ ಮಿಕ್ಸಿಯಲ್ಲಿ ಕರೆದು ತೆಗಿಬೇಕು. ಮೆಣಸನ್ನು ನಾವು ಸ್ವಲ್ಪ ನೆನೆಸಿಟ್ಟು ಅಥವಾ ಬಿಸಿ ಮಾಡಿಕೊಂಡು ಹಾಕಿದರೆ ಬಹಳ ಒಳ್ಳೆಯದಾಗ್ತದೆ. ನೋಡಿ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರಿಗೆ ಹಾಕಬೇಕಾಗ್ತದೆ. ಸ್ವಲ್ಪ ಹೌದಲ್ವಂತ ಸ್ವಲ್ಪ ನೀರನ್ನು ಹಾಕಬೇಕು. ಎಲ್ಲವನ್ನು ಹಾಕಿ ಈಗ ಗ್ರೈಂಡ್ ಮಾಡ್ತಾ ಇದ್ದೇನೆ. ಈಗ ಗ್ರೇವಿ ರೆಡಿ ಆಯಿತು ನೋಡಿ. ಈ ರೀತಿ ಸ್ವಲ್ಪ ದಪ್ಪವೇ ಇರಬೇಕು. ಮೀನನ್ನು ಕ್ಲೀನ್ ಮಾಡಿ ಅದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಳ್ಬೋದು. ಹಾಗೆ ಈಗ ಒಗ್ಗರಣೆಗೆ ಟೊಮ್ಯಾಟೊ, ನೀರುಳ್ಳಿ, ಶುಂಠಿ, ಹಸಿಮೆಣಸು, ಕರಿಬೇವು ಹಾಗೂ ಕೊನೆಗೆ ಹಾಕಲಿಕ್ಕೆ ಕೊತ್ತಂಬರಿ ಸೊಪ್ಪು. ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಆನ್ ಮಾಡಿ ಇಡಬೇಕು. ಅದು ಕಾದ ನಂತರ ಅದಕ್ಕೆ ತೆಂಗಿನ ಎಣ್ಣೆಯಲ್ಲೇ ಹಾಕ್ತೇನೆ ನಾನು. ತೆಂಗಿನ ಎಣ್ಣೆಯಲ್ಲೇ ಫ್ರೈ ಮಾಡ್ತೇನೆ. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಅದಕ್ಕೆ ಕರಿಬೇವನ್ನು ಒಗ್ಗರಣೆ ಹಾಕ್ತಾ ಇದ್ದೇನೆ ನೋಡಿ. ಪಟಪಟ ಅಂತೇಳಿ ಸಿಡಿತಾ ಇರುವಾಗ ಅದಕ್ಕೆ ನೀರುಳ್ಳಿ, ಹಸಿಮೆಣಸು ಹಾಗೂ ಶುಂಠಿಯನ್ನು ಹಾಕಬೇಕಾಗ್ತದೆ. ಹಾಗೆ ಕೊನೆಗೆ ಟೊಮ್ಯಾಟೊವನ್ನು ಹಾಕಿ ಸ್ವಲ್ಪ ಆಚೆ ಈಚೆ ಬಾಡಿಸಬೇಕು. ಸ್ವಲ್ಪ ಉಪ್ಪನ್ನು ಕೂಡ ಹಾಕಬೇಕು. ಅದು ಸ್ವಲ್ಪ ಬೇಯಲಿಕ್ಕೆ ಒಳ್ಳೆಯದಾಗ್ತದೆ. ಸ್ವಲ್ಪ ಮಿಕ್ಸಪ್ ಮಾಡಿದ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿಬಿಡುವ. 2 ನಿಮಿಷ ಅದು ಬೇಯಲಿ. ಹಾಗೆ ಈ ರೀತಿಯ ಕನ್ಸಿಸ್ಟೆನ್ಸಿಗೆ ಬರ್ತದೆ ನೋಡಿ. ಆಮೇಲೆ ಇದಕ್ಕೆ ಮಸಾಲೆಯನ್ನು ಅರ್ದಿಟ್ಟಂತಹ ಮಸಾಲೆಯನ್ನು ಹಾಕ್ತಾ ಇದ್ದೇವೆ. ನೀರು ಹಾಕಲಿಕ್ಕಿಲ್ಲ. ಈಗ ಅದನ್ನು ಸ್ವಲ್ಪ ಅದರಲ್ಲೇ ಬಾಡಿಸಬೇಕು. ಸ್ವಲ್ಪ ಎಲ್ಲ ಮಿಕ್ಸಪ್ ಮಾಡಿ ಅಲ್ಲೇ ಮುಚ್ಚಿಡುವ. ಒಂದು 5ರಿಂದ 10 ನಿಮಿಷ ಅಲ್ಲೇ ಬೇಯಲಿ. ಅದು ಬೆಂದು ಕೊನೆಗೆ ಎಣ್ಣೆ ಬಿಡ್ತದೆ. ಸೈಡಲ್ಲಿ ಗೊತ್ತಾಗ್ತದೆ. ಅದು ಬೆಂದಾಗ ಕಲರ್ ಚೇಂಜ್ ಆಗ್ತದೆ, ಸ್ಮೆಲ್ ಬರ್ತದೆ. ಬೇಕಿದ್ರೆ ಈಗ ಉಪ್ಪು ಹಾಕ್ಕೊಳ್ಬೋದು, ಎಷ್ಟು ಬೇಕು ಅಷ್ಟು ಬೇಕಿದ್ರೆ. ಈಗ ನೋಡಿ, ಈ ರೀತಿಯ ಬಣ್ಣಕ್ಕೆ ತಿರುಗಿದೆ ನೋಡಿ. ಈಗ ನಾವು ಸ್ವಲ್ಪ ನಿಮಗೆ ಎಷ್ಟು ಹದ ಬೇಕು ಅಷ್ಟು ಹದಕ್ಕೆ ನೀರನ್ನು ಹಾಕ್ಕೊಳ್ಳೋದು. ಪುನಃ ಅದನ್ನೊಮ್ಮೆ ಮಿಕ್ಸ್ ಮಾಡಬೇಕು. ಈಗ ಕುದಿ ಬರ್ತಾ ಇದೆ ನೋಡಿ. ಈಗ ನಾವು ಕ್ಲೀನ್ ಮಾಡಿಟ್ಟಿದ್ದಂತಹ ಮೀನನ್ನು ಹಾಕ್ಬೋದು ಅದಕ್ಕೆ. ಈ ರೀತಿ ದೂರ ಮೀನನ್ನು ಸ್ಪ್ರೆಡ್ ಮಾಡಿ ಹಾಕಬೇಕು. ಒಮ್ಮೆ ಸೌಟ್ ಹಾಕೋದಕ್ಕಿಂತ ಜಸ್ಟ್ ಶೇಕ್ ಮಾಡಿದರೆ ಒಳ್ಳೆಯದಾಗ್ತದೆ. ಮಸಾಲೆ ಹಿಡಿಲಿಕ್ಕೋಸ್ಕರ ಅದನ್ನೆಲ್ಲ ಮುಚ್ಚಿ ಸ್ವಲ್ಪ ಹೊತ್ತಿಟ್ಟು ನೋಡಿ. ಈಗ ಬೆಂದಿದೆ. ಒಂದು ಕುದಿ ತೆಗಿಬೇಕು. ಈಗ ಬೆಂದಿದೆ. ಬಂಗುಡೆ ಬಹಳ ಬೇಗ ಬೇಯ್ತದೆ. ಇದು ನಮಗೆ ದೋಸೆ, ಇಡ್ಲಿ ಅಥವಾ ಊಟಕ್ಕೆ ಸಾಕ್ತದೆ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಸ್ಪ್ರೆಡ್ ಮಾಡಿ ಹಾಕಬೇಕು. ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ರೆ ನೆಕ್ಸ್ಟ್ ಡೇಗೆ ಬಹಳ ಟೇಸ್ಟ್ ಆಗಿರ್ತದೆ. ದಿನಕ್ಕೂ ಊಟಕ್ಕೆ ಯೂಸ್ ಮಾಡ್ಬೋದು. ಇದು ತಿಂಡಿಗೆಲ್ಲ ಬಹಳ ಒಳ್ಳೆಯದಾಗ್ತದೆ, ಬೆಳಗಿನ ತಿಂಡಿಗೆ. ನೋಡಿ, ಈ ರೀತಿ ಬಂದಿದೆ.